ಕೆಎಸ್ಆರ್ಟಿಸಿ ಓಲ್ವೋ ಬಸ್ನಿಂದ ಸರಣಿ ಅಪಘಾತ ಭಯಾನಕ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಮೋಸ್ಟ್ಲಿ ಡ್ರೈವರ್ ಬ್ರೇಕ್ ಒತ್ತೋದನ್ನ ಮರೆತು ಬಿಟ್ಟಿದ್ರು ಅಂತ ಅನ್ಸುತ್ತೆ. ಆ ರೀತಿ ಮೂವ್ ಆಗಿದೆ ಬಸ್. ಕಂಡಕ್ಟರ್ ಬಂದು ಅಲರ್ಟ್ ಮಾಡ್ತಾರೆ ಅವರನ್ನ, ಅಷ್ಟರ ಮಟ್ಟಿಗೆ ಗೊತ್ತಾಗಿಲ್ಲ. ಮೂರ್ ಗಾಡಿಗೆ ಗುದ್ಕೊಂಡು ಹೋದ್ಮೇಲೆ ಸ್ಟಾಪ್ ಆಗಿದೆ ಬಸ್. ಬೆಚ್ಚಿ ಬೀಳಿಸ್ತಾ ಇದೆ ಆಕ್ಸಿಡೆಂಟ್ನ ಈ ವಿಡಿಯೋ. ಬೆಂಗಳೂರಿನ ಹೆಬ್ಬಾಳ ಫ್ಲೈಓವರ್ ಮೇಲೆ ನಡೆದಂತಹ ಘಟನೆ ಇದು. ಬೈಕ್ ಸವಾರರ ಪರಿಸ್ಥಿತಿ ಏನು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಕಾರಣ ಅಷ್ಟು ಭೀಕರವಾಗಿ ಬೈಕಿಗೆ ಡಿಕ್ಕಿ ಆಗಿದೆ ಬಸ್. ಇದು ಬಸ್ಸಲ್ಲಿರೋ ಸಿಸಿಟಿವಿನ? ಇದು ಬಸ್ಸಲ್ಲಿರೋ ಸಿಸಿಟಿವಿ, ಎಲ್ಲ ಸಿಸಿ ಕ್ಯಾಮ್ರಾಗಳ ಅಳವಡಿಕೆ ಆಗಿದೆ. ಚೆ ನೋಡಿ, ಅದು ಹೆಂಗೆ ಅದು ಅವನು ಏನು ಬ್ರೇಕ್ ಮರ್ತೋದ್ರ ಏನು? ಕಂಡಕ್ಟರ್ ಬಂದು ಅಲರ್ಟ್ ಮಾಡಿ. ಈಗ ವೀಕ್ಷಕರೇ ನೋಡಿ, ಈ ಥರ ಇರುತ್ತೆ. 1 2 ಮಿಡ್ಲಲ್ಲಿ ಬ್ರೇಕ್ ಇರುತ್ತೆ. ಓಕೆ, ಇದು ಎಕ್ಸಲೇಟ್ರು. ಗಾಡಿ ಓಡಿಸಕ್ಕೆ ಬರುತ್ತೆ ನಿಮಗೆ? ಯಾವುದು ಸ್ಕೂಟ್ರಾ? ಯಾವುದು 4 ವೀಲರ್ ಓಡಿಸ್ತೀರಾ? 4 ವೀಲರ್ ಸ್ವಲ್ಪ ಬರುತ್ತೆ. ಐಡಿಯಾ ಇದೆಯಲ್ಲ? ಹಾಂ, ಓಕೆ. ಈಗ ಇದು ಏನು ಎಕ್ಸಲೇಟ್ರು, ಹೌದು, ಮಿಡ್ಲಲ್ಲಿ ಬ್ರೇಕು, ಆಯ್ತಾ? ಸೊ ಇಲ್ಲಿ ಬ್ರೇಕ್ ಹೊಡೆದ್ರೆ ನಿಂತೇ ನಿಲ್ಲತ್ತೆ ಸಮ್ಟೈಮ್ಸ್ ಗಾಡಿ, ಇಮಿಡಿಯೇಟ್ ನಿಲ್ಲತ್ತೆ. ಹೌದು. ಇಲ್ಲಿ ಇವರು ಇದು ಎಕ್ಸಲೇಟ್ರು, ಇದನ್ನೇ ಹೊಡಿತಿದ್ದಾರೆ ಅಂತ ಅನ್ಸುತ್ತೆ. ಏನು ತಪ್ಪೋ ಏನೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಗೇರ್ ಚೇಂಜ್ ಮಾಡುವಾಗ ನೋಡಿ, ಭಾಳ ಆಶ್ಚರ್ಯಪ್ಪ. ನೋಡಿ, ನೋಡಿ ಹೋಯ್ತು ಬೈಕ್, 1 2 ಕಾರು, 3 ಬೈಕು, ಇನ್ನೊಂದು. ಆ ಕಾರ್ ಯಾಕೆ ಉಲ್ಟಾ ನಿಂತಿದೆ ಅದು ಅರ್ಥ ಆಗ್ತಿಲ್ಲ ನನಗೆ. ಇನ್ನೊಂದು ಕಾರ್ ಉಲ್ಟಾ ಆಯ್ತು. ಮೋಸ್ಟ್ಲಿ ಬೈಕ್ ಅವ್ರು ಟರ್ನ್ ತಗೊಂಡ್ರು ಅಂತ ಅನ್ಸುತ್ತೆ, ಡಿಕ್ಕಿ ಹೊಡಿಯೋರು ಅನ್ಸುತ್ತೆ ಅಲ್ವಾ? ಸೈಡ್ ಹೋಗೋ ಪ್ರಯತ್ನಗಳಾಯ್ತು ಅಂತ ಹೇಳಿ. ಫುಲ್ ಫ್ರೇಮ್ ತಗೊಳ್ಳಿ ನಮ್ಮೆ. ಬಟ್ ಬ್ರೇಕ್ ಆಮೇಲೆ ಇನ್ನೊಂದು ಚಾನ್ಸ್ ಇದೆ, ಬ್ರೇಕ್ ಫೇಲ್ ಆಗಿರೋ ಚಾನ್ಸ್ ಇದೆ. ಬಟ್ ಬ್ರೇಕ್ ಫೇಲರ್ ಆಗಿದ್ರೆ ಇನ್ನೂ ಮೂವ್ ಆಗ್ತಾ ಇತ್ತು ಗಾಡಿ ಅಂತ, ಇಮಿಡಿಯೇಟ್ ನಿಲ್ತಾ ಇರಲಿಲ್ಲ. ಕಂಡಕ್ಟರ್ ಬಂದು ಅಲರ್ಟ್ ಮಾಡಿದಂಗೆ ನಿಲ್ತಾನೆ, ಸ್ಟಾಪ್ ಮಾಡಿದಾನೆ ಗಾಡಿನ. ಕೇಳ್ತಾನಲ್ಲ ಯಾಕೆ ಅಂತ ಅಂದಾಗ ಸ್ಟಾಪ್ ಆಗುತ್ತೆ ಗಾಡಿ. ಹೆಬ್ಬಾಳ ಫ್ಲೈಓವರ್, ಅದು ಫ್ಲೈಓವರ್. ಮೈ ಗಾಡ್, ಎಲ್ಲ ಹೆವಿ ಸ್ಪೀಡ್ ಅಲ್ಲಿ ಇರ್ತಾರೆ. ಇನ್ನು ಕೆಲವೆಲ್ಲ ಫಾಸ್ಟ್ ಆದ್ರೆ ಎಗರಿ ಬೀಳ್ತವೆ. ಒಮ್ಮೊಮ್ಮೆ ಇದು ಬಹಳ ಆಶ್ಚರ್ಯ ಆಗೋದೇನಪ್ಪ ಅಂತಂದ್ರೆ, ಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಿ ಅಂತ ಪಾಪ ಎದುರುಗಡೆ ಇದ್ದವರು ಜಾಗರೂಕತೆಯಿಂದ ಮಾಡ್ತಾ ಇದ್ದಾರೆ. ನಡುವೆ ಅಂತರ ಇರಲಿ ಅಂತ, ನಡುವೆ ಅಂತರ ಇರಲಿ. ಇವರು ಈ ಥರ ಒಂಥರ ಡ್ರೈವಿಂಗ್ ಮಾಡಿದರೆ ಏನೋ ಕನ್ಫ್ಯೂಸ್ ಆಗಿದೆ ಅವನಿಗೆ. ಅವ್ರು ಕೇಳ್ತಾರೆ ನೋಡಿ, ಯಾಕೆ ಅಂತ. ಎಣ್ಣೆ ಇರ್ಬೋದಾ? ಎಣ್ಣೆ ಇಟ್ಟು ಮಂಜು, ಎಣ್ಣೆ ಇಟ್ಟಿರ್ಬೋದು ಹೆಂಗೆ? ಓಕೆ ಅಲ್ಲ, ಮಂಜು ನಮ್ಮ ಪ್ಯಾನಲ್ ಪ್ರೊಡ್ಯೂಸರ್, ಅವ್ರ ಹತ್ರ ಕೇಳಿದ್ದು ನಾವು. ಅವ್ರಿಗೆ ಸ್ವಲ್ಪ ಐಡಿಯಾ ಇದೆ ಇದ್ರ ಬಗ್ಗೆ. ಓಕೆ, ನೆಕ್ಸ್ಟ್. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಡೆದಿರುವ ಮೂಡಾ ನಿವೇಶನ ಜಟಾಪಟಿ ಇವತ್ತು ಕೋರ್ಟ್ ಮೆಟ್ಟಿಲೇರಿದೆ. ಅಧಿಕಾರದ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಆರೋಪವನ್ನು ಹೊತ್ತಿದ್ದು ಇವತ್ತು ಕೋರ್ಟ್ನಲ್ಲಿ ಈ ಎಲ್ಲಾ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗುತ್ತೆ. ಏನಾಗಬಹುದು ಅನ್ನೋದು ಸದ್ಯ ಇರುವ ಕುತೂಹಲ. ಈ ಎಲ್ಲದರ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ. ಮೂಡಾ ಖಾಸಗಿ ದೂರು ಎಂದು ವಿಚಾರಣೆ. ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಇನ್ನಿಲ್ಲದ ಸಂಕಷ್ಟ ತಂದಿಟ್ಟಿದೆ. ರಾಜ್ಯಪಾಲರ ತನಿಖೆಗೆ ಆದೇಶಿಸುವಂತೆ ಖಾಸಗಿ ದೂರಿನ ಅರ್ಜಿ ಇಂದು ಕೂಡ ವಿಚಾರಣೆ ನಡೆಯಲಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ಅರ್ಜಿಯನ್ನು
ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಶುಕ್ರವಾರ ವಿಚಾರಣೆ ನಡೆಸಿತ್ತು. ಇಂದು ಇದೇ ಅರ್ಜಿ ವಿಚಾರಣೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಆಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಶುಕ್ರವಾರ ವಾದ ಮಂಡಿಸಿದರು. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ನಡೆದ ದೇವನೂರು ಹಾಗೂ ಮೈಸೂರಿನ ವಿಜಯನಗರ ವ್ಯಾಪ್ತಿಯ ಭೂಮಿ ಡಿನೋಟಿಫಿಕೇಶನ್ ಉಲ್ಲೇಖಿಸಿ ವಾದ ಮಂಡಿಸಿದರು. 1996ರಿಂದ 99ರ ಅವಧಿಯಲ್ಲಿ ಡಿನೋಟಿಫಿಕೇಶನ್ ಮಾಡಲಾಗಿದೆ. ನಂತರ ದೇವರಾಜು ಎಂಬುವರಿಂದ ಮಲ್ಲಿಕಾರ್ಜುನ್ ಎಂಬುವರಿಗೆ ಸೇಲ್ ಡೀಲ್ ಮಾಡಲಾಗಿದೆ. 2010ರಲ್ಲಿ ಸಿಎಂ ಪತ್ನಿಯವರ ಹೆಸರಿಗೆ 3 ಎಕರೆ ಗಿಫ್ಟ್ ಡೀಡ್ ಮಾಡಲಾಗಿದೆ. ಅಷ್ಟರಲ್ಲಿ ಲೇಔಟ್ ಅಭಿವೃದ್ಧಿಪಡಿಸಲಾಗಿತ್ತು ಎಂದು ತಿಳಿಸಿದರು. ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮೂಡಾ ಆಯುಕ್ತರ ಮೇಲೆ ಪ್ರಭಾವ ಬೀರಿ ಅಕ್ರಮ ಎಸಗಿದ್ದಾರೆ ಎಂದು ಹೇಳಿದರು. ಮೂಡಾ ಯಾವುದಾದರೂ ರೆಸಲ್ಯೂಷನ್ ಮಾಡಿದೆಯೇ ಎಂದು ಜಡ್ಜ್ ಪ್ರಶ್ನೆ ಮಾಡಿದರು. ವಕೀಲೆ ವಾದ ಮುಂದುವರಿಸುತ್ತಾ ಪ್ರಾಸಿಕ್ಯೂಷನ್ ಇಲ್ಲದೆ ತನಿಖೆ ಮಾಡುವಂತಿಲ್ಲ ಎಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 17ರ ಬಗ್ಗೆ ಹೈಕೋರ್ಟ್ ಆದೇಶವಿದ್ದು ಇಂದು ನಡೆಯುವ ವಿಚಾರಣೆಯಲ್ಲಿ ಕೋರ್ಟ್ ಯಾವ ತೀರ್ಪು ನೀಡುತ್ತದೆ ಎಂಬುದರ ಮೇಲೆ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, 2 ಕೇಸ್ ಇದೆ ಈಗ. 2 ಕೇಸ್. ಒಂದು TJ ಅಬ್ರಹಾಂ ಅವರು ರಾಜ್ಯಪಾಲರ ಬಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ರಾಜ್ಯಪಾಲರು ಕಂಪ್ಲೇಂಟ್, ಯಾಕೆಂದರೆ ನಾನು ನಿಮಗೆ ಮೊದಲು ಹೇಳ್ತೀನಿ, ಮುಖ್ಯಮಂತ್ರಿಗಳಾದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮಾಡಬೇಕು ಅಂದರೆ ಯಾರೋ ಬಂದು ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಮಾಡೋಕ್ಕಾಗಲ್ಲ. ಅವರ ವಿರುದ್ಧ ಕೇಸ್ ಹಾಕ್ಬೋದು, FIR ಹಾಕ್ಬೋದು, ಮತ್ತೊಂದೆಲ್ಲ ಹಾಕ್ಬೋದು. ಆದರೆ ತನಿಖೆ ಮಾಡಬೇಕು ಅಂತಂದರೆ ಪರ್ಮಿಷನ್ ಕೊಡಬೇಕಾಗುತ್ತೆ, ರಾಜ್ಯಪಾಲರು ಪರ್ಮಿಷನ್ ಕೊಡಬೇಕಾಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಜನಪ್ರತಿನಿಧಿಗಳ ಕೋರ್ಟ್ಗೆ ಮೊದಲು ಹೋಗ್ತಾರೆ. ಆಗ ಜನಪ್ರತಿನಿಧಿಗಳ ಕೋರ್ಟ್ ಹೋಗುತ್ತೆ, ಇದು ಮುಖ್ಯಮಂತ್ರಿಗಳ ವಿರುದ್ಧ ಇರುವಂಥದ್ದು, ಇದನ್ನು ನಾವು ಕೇಸ್ ದಾಖಲಿಸ್ಕೋಬೇಕು ಅಂತಂದರೆ ನೀವು ರಾಜ್ಯಪಾಲರ ಅನುಮತಿ ಕೇಳಬೇಕು ಅಂತ ಹೇಳುತ್ತೆ. ರಾಜ್ಯಪಾಲರು ಅನುಮತಿ ಕೊಡ್ತಾರೆ. ಹಂಸರಾಜ್ ಭಾರದ್ವಾಜ್. ನಂತರ ಅದು ಲೋಕಾಯುಕ್ತದಲ್ಲಿ ಕೇಸ್ ಆಗುತ್ತೆ. ಲೋಕಾಯುಕ್ತದಲ್ಲಿ ಕೇಸ್ ಆದಾಗ ಲೋಕಾಯುಕ್ತ ಒಂದು ನೋಟಿಸ್ ಕೊಡುತ್ತೆ ಯಡಿಯೂರಪ್ಪನವರಿಗೆ. ಯಡಿಯೂರಪ್ಪನವರು ಆ ನೋಟಿಸ್ ಪಾಪ ತೊಗೊಳ್ತಾರೆ. ತೊಗೊಂಡ್ಬಿಟ್ಟು ಜಾಮೀನು ಅರ್ಜಿ ಹಾಕ್ತಾರೆ. ಹೌದು, ಜಾಮೀನು ಅರ್ಜಿ ವಿಚಾರಣೆಗೆ ಅವರನ್ನು ಕರೆಯಲಾಗುತ್ತೆ. ಜಾಮೀನು ಅರ್ಜಿ ವಿಚಾರಣೆಗೆ ಕರೆದ ಹೊತ್ತು ಜಾಮೀನು ಅರ್ಜಿ ಏನು ವಜಾ ಆಗುತ್ತೆ, ಅಲ್ಲೇ ಅರೆಸ್ಟ್ ಮಾಡಿರ್ತಾರೆ. ಈಗಿನ ರಾಜಕಾರಣಿಗಳ ಲೆಕ್ಕಾಚಾರ ಪ್ಲಾನ್ಗಳೆಲ್ಲ ನೋಡಿದಾಗ ನಿಜವಾದ ಅವತ್ತು ನನಗನ್ಸುತ್ತೆ ಯಡಿಯೂರಪ್ಪ ಸುಮ್ಮನೆ ಸಿಕ್ಕಾಕೊಂಡ್ಬಿಟ್ರು ಅಂತೇಳಿ. ಅವತ್ತು ಅವ್ರು ಬರದೇ ಇದ್ದರೂ ಕೂಡ ಬಚಾವ್ ಆಗ್ತಾ ಇತ್ತು. ಈಗ ಯಾರು ಭವಾನಿ ರೇವಣ್ಣ ಅವರ ವಿರುದ್ಧ ಬೇಕಾದಷ್ಟು ಆರೋಪಗಳು. ಅದು ಯಾಕೆ ಹಂಗಾಯ್ತು ಅಂದರೆ ಆಗ ಇಂಥ ಪ್ರಕರಣಗಳಾಗಿರಲಿಲ್ಲ ಕರ್ನಾಟಕದಲ್ಲಿ. ಒಂದ್ಸಲ ಆದ ನಂತರ ಮಾತ್ರ ಗೊತ್ತಾಗೋದು ನಮಗೆ. ಮೊದಲೆಲ್ಲ ಏನು ಅನ್ಕೋತಾ ಇರ್ತೀವಿ, 224 ವಿಧಾನಸಭೆ ಸದಸ್ಯ ಬಲ ಇದೆ, 113 ಬಂದವರು ಗೆಲ್ತಾರೆ ಅಂತೇಳಿ. ಆದರೆ 20 ಜನ ರಾಜೀನಾಮೆ ಕೊಟ್ಟರೆ ಅಥವಾ 20 ಜನ ಬರದೇ ಇದ್ದರೆ 200ರಲ್ಲಿ 101 ಇದ್ರೆ ಸಾಕು ಅಂತ ಗೊತ್ತೇ ಇರಲಿಲ್ಲ ನಮಗೆ. ಅದು ಅಂದರೆ ಅಲ್ಲಿ ತನಕ ಅಂತ ಒಂದು ಚಾನ್ಸೇ ಇರಲಿಲ್ಲ, ಹಂಗಿದೆಯಾ ಇಲ್ವಾ ಅಂತೇಳಿ. ಆಮೇಲೆ ಇಲ್ಲಿ ಆಗೋಯ್ತು ಅದು. ಎನಿವೆ, ಇವರಿದಾರಲ್ಲ ಸ್ನೇಹಮಯಿ ಕೃಷ್ಣ, ಇವರೊಂದು ಕೇಸ್ ಕೊಟ್ಟಿದ್ದಾರೆ. ನೆನಪಿಟ್ಕೊಳ್ಳಿ, TJ ಅಬ್ರಹಾಂ ಹೇಳಿರೋದು ಅವರ ಜಾಗದಲ್ಲಿ ಅವರು ಅಧಿಕಾರ ದುರುಪಯೋಗ ಹೆಂಗೆ ಮಾಡಿದ್ದಾರೆ ಅಂತಂದರೆ, ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಅದು ಏನು ವಾಸಯೋಗ್ಯ ಭೂಮಿ